ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ವಿಆರ್ ಕ್ಲಾಕ್ಸ್. ಯಾಕಪ್ಪ ವೀಡಿಯೋಸ್ ಬಂದಿಲ್ಲ ಈ ನಡುವೆ ಅಂದರೆ ಲಾಸ್ಟು ಮಹಾರಾಷ್ಟ್ರ ಹೋಗಿದ್ನಲ್ಲ, ಅದೇ ಲಾಸ್ಟ್ ವೀಡಿಯೋ. ಆಮೇಲೆ ಏನು ಫೋಟೋ ಶೂಟ್ ಮಾಡಲಿಲ್ಲ, ಅದರಿಂದ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿಲ್ಲ. ಈಗ ಒರಿಸ್ಸಾಗೆ ಲೋಡ್ ಆಗುತ್ತೆ ನಾಳೆ. ಕಂಟಿನ್ಯೂಸ್ ಆಗಿ ಬರ್ತಿರ್ತವೆ ವೀಡಿಯೋಸು. ಏನು ಲೋಡು ಅಂದರೆ ದ್ರಾಕ್ಷಿ ಲೋಡ್ ಗುರು. ಈಗ ಕ್ರೇಟ್ ತುಂಬೋದಕ್ಕೆ ಬಂದಿದ್ದೀನಿ. ಬನ್ನಿ, ಕ್ರೇಟು ಯಾವ ಥರ ರೆಡಿ ಮಾಡ್ತಾರೆ ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಕ್ರೇಟ್ ತುಂಬಿಕೊಂಡು ಬೆಳಗ್ಗೆ ಹೋಗಿ ಲೋಡ್ ಮಾಡಿಕೊಂಡು ನಾಳೆ ಸಂಜೆ ಬಿಡೋದು. ಬನ್ನಿ, ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ರೇಟ್ ಗೋಡನ್ ಇದು ನೋಡಿ, ಈ ಥರ ಯೂಸ್ ಆ್ಯಂಡ್ ಥ್ರೋ ಕ್ರೇಟ್ ಇವು. ಈಗ ನಮ್ಮ ಗಾಡಿಗೆ ಲೋಡ್ ಮಾಡಬೇಕು. ಲೋಡ್ ಎಲ್ಲಿಗೆ ಅಂದರೆ ಒರಿಸ್ಸಾ. ಲೋಡ್ ಏನು ಅಂದರೆ ದ್ರಾಕ್ಷಿ. ಈಗ ಟ್ರೈ ಹಾಕ್ಕೊಂಡು ಬೆಳಗ್ಗೆ ಲೋಡಿಂಗು ನೋಡೋಣ ಬನ್ನಿ. ರೆಡಿ ಮಾಡೋದು. ಯಾವ ಥರ ರೆಡಿ ಆಗುತ್ತೆ ಇಲ್ಲಿ? ರೆಡಿ ಆಗಿಬಿಡುತ್ತೆ ನೋಡಿ, ಇಲ್ಲಿ ರೆಸ್ಟಿಂಗ್ ಆಗಿ ರೆಡಿ ಆಗಿಬಿಡುತ್ತೆ. ನೋಡಿ, ಅಲ್ಲಿ ಒಳಗಡೆ ರೆಡಿ ಆಗ್ತಾ ಇದೆ. ಇಷ್ಟೇ ನೋಡಿ, ಇದು ಕ್ರೇಟ್ ರೆಡಿ ಆಗೋದು ಮಿಷಿನು. ನೋಡಿ, ರೆಡಿ ಆಯಿತು. ನೋಡಿ, ಅಲ್ಲಿ ಬರುತ್ತೆ. ಇದು ಗರಂ ಆಯಿ, ಇನ್ನೂ ಬಿಸಿ ಹೆಂಗೆ ಇದೆ ಗುರು. ನೋಡಿ, ಅಲ್ಲಿ ಬರುತ್ತೆ. ಎಷ್ಟು ನೀಟಾಗಿ ರೆಡಿಯಾಗಿ ಬರುತ್ತೋ. ಈ ಮೂಟೆಗಳಲ್ಲಿ ಇದ್ದೆ ಕ್ರೇಟ್ ರೆಡಿ ಆಗಕ್ಕಾಗುತ್ತಾರ. ಪ್ಲಾಸ್ಟಿಕ್ ನೋಡಿ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಅದೊಂದು ಬರ್ನ್ ಆಗಿ ಕ್ರೇಟ್ ರೆಡಿ ಆಗುತ್ತೆ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ ಮಣಿ. ಪ್ಲಾಸ್ಟಿಕ್ ಮಣಿ ಎಲ್ಲ ಇಷ್ಟು ಡ್ರೈ ರೆಡಿ ಮಾಡಿದ್ದಾರೆ. ಕ್ರೇಟ್ ಅಂತೂ ಹಾಕ್ತಿದ್ದಾರೆ ಗಾಡಿಗೆ. 10 kg ಕ್ರೇಟ್ ಇದು. ಯೂಸ್ ಅಂಟು ಒಂದು ಟ್ರಿಪ್ ಅಷ್ಟೇ. ಮ್ಯಾನುಫ್ಯಾಕ್ಚರ್ ಮಾಡಿ ಹಾಕಿದ್ದಾರೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬಂದಿದ್ದೀವಿ, ಲೋಡ್ಗಂತೂ ಬಂದಿದ್ದೀವಿ ತೋಟದ ಹತ್ರ. ನೋಡಿ, ಇದೇ ತೋಟ, ದ್ರಾಕ್ಷಿ ತೋಟ. ಇನ್ನು ಲೇಬರ್ಸ್ ಇನ್ನೂ ಬಂದಿಲ್ಲ, ಬರ್ತಿದ್ದಾರೆ. ನೋಡಿ, ನಮ್ಮ ಗಾಡಿ ಇಲ್ಲಿದೆ. ನೋಡಿ, ಗಾಡಿ ಇಲ್ಲಿ ನಿಲ್ಸಿದ್ದೀವಿ. ಆ ಕಂಬಳಿ ಗಿಡದಲ್ಲಿ ಬಂದಿದ್ದಾಯ್ತು ಗಾಡಿ, ರೋಡ್ ಇಲ್ಲ. ನೋಡಿ, ಇದೆ ದ್ರಾಕ್ಷಿ ತೋಟ. ದ್ರಾಕ್ಷಿ ಫಸ್ಟು ಪಾರ್ಸಲ್ ದ್ರಾಕ್ಷಿಗೆ ಚೆನ್ನಾಗಿದೆ ಇವರು. ದ್ರಾಕ್ಷಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅಣ್ಣವರು. ಪಾರ್ಸಲ್ಗೆ ಒಳ್ಳೆ ಐಟಮ್ ಇದು. ಲೇಬರ್ ಬಂದಮೇಲೆ
ಇಲ್ಲೇನಾದ್ರೂ ಗಾಡಿ ಸೆಂಟ್ರಲ್ಲಿ ಹಾಕ್ಬಿಟ್ಟು ಇಲ್ಲೇ ಲೋಡ್ ಮಾಡಿಬಿಡ್ತಾರೆ. ಬನ್ನಿ. ಲೇಬರ್ ಎಲ್ಲ ಬಂದರು ನೋಡಿ, ಕ್ರೇಟ್ ಇಳಿಸ್ತಾ ಇದ್ದಾರೆ. ಎಲ್ಲ ಕಟ್ಟಿಂಗ್ ಪೇಪರ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ತಿಂಡಿ ಅವರೇ ತಗೊಂಬಂದಿದ್ದಾರೆ. ಕುಷ್ಕ ಮೊಟ್ಟೆ ತಂದಿದ್ದಾರೆ, ತಿಂತಾ ಇದ್ದೀನಿ. ನೋಡಿ ಈ ಥರ ಪ್ಯಾಕಿಂಗ್ ಮಾಡ್ತಾರೆ, ಯಾಕೆಂದರೆ ಲಾಂಗಲ್ಲಿ ಹೋಗೋದು, ಅದರಿಂದ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೋಡಿ ಕೆಳಗಡೆ ಒಂದು ಲೈನ್ ಹಾಕಿ ಮೇಲೆ ಸೆಂಟ್ರಲ್ಲಿ ವೇಸ್ಟ್ ಹಾಕಿ ಮತ್ತೆ ಹಾಕಿ ಅದ್ರ ಮೇಲೆ ವೇಸ್ಟ್ ಹಾಕಿ ಫುಲ್ ಪ್ಯಾಕ್ ಮಾಡ್ತಾರೆ. ಐಟಮ್ ಮಾತ್ರ ದ್ರಾಕ್ಷಿ ಸೂಪರಾಗಿದೆ. ಪ್ಯಾಕಿಂಗ್ ಅಂತೂ ನಡೀತಿದೆ. ಈ ಥರ ಪ್ಯಾಕಿಂಗ್ ಮಾಡ್ತಾರೆ. ಅಷ್ಟೆಲ್ಲ ಪ್ಯಾಕಿಂಗ್ ಮಾಡಿ ಲೋಡ್ ಮಾಡ್ತಾರೆ. ಲೋಡಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಒಂದು ಅರ್ಧ ಗಾಡಿ ಹಾಕಿದ್ದಾರೆ, ತುಂಬ್ತಾ ಇದ್ದಾರೆ, ಎಲ್ಲ ತೊಗೊಂಬರ್ತಾ ಇದ್ದಾರೆ ಲೇಬರ್ಸ್. ತೊಗೊಂಬರ್ತಾ ಇದ್ದಾರೆ. ಡುಮ್ಮ ನಮ್ಮ ವೇಡವರು ಬಂದರು, ಬಸ್ಸಲ್ಲಿ ಬಂದರು ಇಲ್ಲಿಗೆ, ಕುತ್ಕೊಂಡಿದ್ದಾರೆ. ನಾವಿಬ್ಬರೇ ಹೋಗ್ಬೋದು ಈಗ ಟ್ರಿಪ್ಪು. ಬ್ರೋ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಬಂದು ಶಿಡ್ಲಘಟ್ಟ ಟೌನ್ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ಹಾಯ್ ಫ್ರೆಂಡ್ಸ್, ಲೋಡ್ ಮಾಡ್ಕೊಂಡು ಶಿಡ್ಲಘಟ್ಟ ಬಿಟ್ಟು ಮುಂದೆ ಬಂದ್ವಿ. ಇಲ್ಲಿ ಟೆಂಪಲ್ ಹತ್ರ ನಿಲ್ಲಿಸಿ ಗಾಡಿ ಸ್ವಲ್ಪ ಶೇಪ್ ಗೀಪ್ ವಾಶ್ ಮಾಡ್ಕೊಂಡು ಈಗ ದೇವ್ರ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ. ಗಾಡಿ ಏನು ಹೈಟ್ ಏನು ಬಂದಿಲ್ಲ, ಹಂಗಾದ ಮೇಲೆ ಒಂದು ಕ್ರೇಟ್ ಬಂದಿದೆ ಅಷ್ಟೇ. ಗಾಡಿ ಎಲ್ಲ ಪೂಜೆ ಮಾಡಿಕೊಂಡು ಟೆಂಪಲ್ ಹತ್ರ ಬಿಡ್ತಾ ಇದ್ದೀವಿ. ಕಮಿಂಗ್ ಟು ಚಿಂತಾಮಣಿ ಶ್ರೀನಿವಾಸಪುರ ಮುಳಬಾಗಿಲು ಹೈವೇ. ಹೊರಡೋಣ ಬನ್ನಿ. ಇದು ನಮ್ಮ ಫ್ರೆಂಡ್ ಬಂದ, ದ್ರಾಕ್ಷಿ ತಗೊಂಡಿದ್ದೆ, ದ್ರಾಕ್ಷಿ ಕಟ್ ಮಾಡ್ಕೊಂಡು ಅವನು ಮಗನ ಕರ್ಕೊಂಡು ಬಂದ್ಬಿಟ್ಟವನೆ. ಏನಾ ಅಪ್ಪ ಯಾಂಪ ಗುರ ನೋಡ್ ಕಾಲೇಜಂಗೆ ఏం టైమింగ్ ఏమో చెప్పండి తప్ప అల్లడి ಇನ್ನೊಂದು ಅಂಕಲ್ ಐತೆ. ಗುರು ಫ್ರೆಂಡ್ ಎಲ್ಲ ಮಾತಾಡ್ಸ್ಕೊಂಡು ದ್ರಾಕ್ಷಿ ಕೊಟ್ಟು ಬಂದೆ. ಒಂದು ಹೋಟ್ಲಿಗೆ ಬಂದ್ವಿ ಗುರು. ಹೊರಗಡೆ ಬೋರ್ಡು ಇಡ್ಲಿ ಬೋರ್ಡ್ ನೋಡ್ಕೊಂಡು ಬಂದ್ವಿ. ನಾನ್ ವೆಜ್ ಹೋಟ್ಲು ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಚಿಕನ್ ತೊಗೊಂಡ್ವಿ. ಚಿಕನ್ ಜಾಸ್ತಿ ತಿನ್ನಲ್ಲ, ಇಲ್ಲ ಒಂದೇ ಒಂದು ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ತಿಂತಿದ್ದೀವಿ. ತಿನ್ಕೊಂಡು ಬಿಡೋಣ ಬನ್ನಿ.
ಇದು ಮುಳುಬಾಗಿಲು ಬಂಕಲ್ಲಿ ಫುಲ್ ಟ್ಯಾಂಕ್ ಇದೆ ಡೀಸೆಲು. ಚಿಕ್ಕಬಳ್ಳಾಪುರದಿಂದ ಎಷ್ಟು ಡ್ರೈ ಆಗಿದೆಯೋ ಅಷ್ಟು ಹಾಕ್ಸ್ಬಿಡೋಣ. ಹಾಂ ಸರಿ ಡ್ಯೂಟಿ చేస్తాలే అని. ನಮ್ಮ ಕರ್ನಾಟಕದ ಲಾಸ್ಟ್ ಟೋಲ್ ಗೇಟ್ ಮುಳುಬಾಗಿಲು ಟೋಲ್. ಹಾಂ ಗಂಗಲಿ ನಿಂಗಲಿ ನಂಗಲಿ ಟೋಲ್ ಆದ್ಮೇಲೆ ಆಂಧ್ರ. ಕರ್ನಾಟಕ ಬಾಯ್, ಕರ್ನಾಟಕಕ್ಕೆ ಬಾಯ್, ಆಂಧ್ರಾಗೆ ವೆಲ್ಕಮ್. ಚಿತ್ತೂರು, ತಿರುಪತಿ, ಚೆನ್ನೈ, ಲಾಸ್ಟ್ ಆಂಧ್ರ ವೆಲ್ಕಮ್. ಆಂಧ್ರ ಚೆಕ್ ಪೋಸ್ಟ್ ಆರ್ಟಿಒ. ಏನು ಆಂಧ್ರ ಬಾರ್ಡರ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಮಾಮೂಲಿ ಇದು ಎಲೆಕ್ಷನ್ ಆಂಧ್ರದಲ್ಲಿ ಫುಲ್ ಸ್ಟ್ರಾಂಗು ಎಲೆಕ್ಷನ್ನು. ಫುಲ್ ಚೆಕ್ ಪೋಸ್ಟ್. ಚಿತ್ತೂರು ಬೈಪಾಸ್. ಚಿತ್ತೂರು ಹತ್ರ ಲೆಫ್ಟ್ ತಗೊಂಡ್ರೆ ಸೀದಾ ತಿರುಪತಿ. ಗ್ಲಾಸ್ ಮಾತ್ರ ನೀಟಾಗಿ ವಾಶ್ ಮಾಡಿದ್ದೀವಿ. ನೋಡಿ ಎಲ್ಲೇ ಒಂದು ಡಾಟ್ ಕಾಣಿಸ್ತಿಲ್ಲ. ವೈಫರ್ದು ಒಂದು ಬ್ಲೇಡ್ ಒಂದು ತಗೊಂಡಿದ್ದೀನಿ, ಅದರಲ್ಲಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಹೋಗ್ಬಿಡುತ್ತೆ. ಗುರು ತಿರುಪತಿ ಹತ್ರ ಅಂತೂ ಬಂದ್ವಿ ನೋಡಿ. ವಿಜಯವಾಡ 420, ತಿರುಪತಿ 10 ಕಿಲೋಮೀಟರ್. Straight on to Kanipakam, Tirupati Road, Istapalli, Simallavaram Road. Okay, Google. Continue on Tirupati Bypass Road for 12 kilometers. ಟೈಮ್ ಆಯಿತು 12:15 ಆಯಿತು ಗುರು. ಇಷ್ಟಾದರೆ ಅಷ್ಟು ನೈಟ್ ಪಾಸ್ ಮಾಡಬೇಕು. ಡೇಯಲ್ಲಂತೂ ಗಾಡಿ ಓಡಲ್ಲ. ಡೇಯಲ್ಲಿ ಆರಾಮಾಗಿ ಹೋಗ್ಬೇಕು. ನೈಟಲ್ಲಿ ಇಷ್ಟಾದರೆ ಅಷ್ಟು ಸ್ವಲ್ಪ ನೋಡ್ಕೊಂಡು ಪಾಸ್ ಮಾಡಬೇಕು ಅಷ್ಟೇ. ತಿರುಪತಿಯಿಂದ ನಾಯ್ಡುಪೇಟ್ ತನಕ ಭಯಂಕರ ರೋಡು. ಫುಲ್ ಎಲ್ಲ ಡಿವಿಷನ್ನೇ. ಎಲ್ಲ ರೋಡ್ ವರ್ಕ್ ನಡೀತಿದೆ. ಫುಲ್ ಜಾಸ್ತಿ ಡಿವಿಷನ್ ಇದ್ದಾವೆ ಈ ರೋಡಲ್ಲಂತೂ. ಭಯಂಕರ ಸೇಫ್ಟಿಯಾಗಿ ಡ್ರೈವ್ ಮಾಡಬೇಕು. ಯಾಕಂದರೆ ಲೆಫ್ಟ್ಗೆ ರೈಟ್ಗೆ ಎಲ್ಲ ಡಿವಿಷನ್ಸ್ ಇದ್ದಾವೆ. ಅವೆಲ್ಲ ಒನ್ ವೇಯಲ್ಲಿ ನೋಡಿ, ಗಾಡಿಗಳೆಲ್ಲ ಒನ್ ವೇಯಲ್ಲಿ ಬರ್ತವೆ. ಭಾರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಏನು ಗುರು ಇದು ಮಿಷನರಿ ರೋಡ್ ತುಂಬ ಇದೆ. ಆ ಗಾಡಿ ಹೋಗ್ತಾ ಇದ್ರೆ ಬೇರೆ ಗಾಡಿ ಯಾವುದು ಆಪೋಸಿಟ್ ಬರೋಂಗಿಲ್ಲ. ನೋಡಿ ಅಲ್ಲಿ 2 ಗಾಡಿ ಹೋಗ್ತಿದ್ದಾವೆ. ನೋಡಿ ರೋಡ್ ತುಂಬ ಅದೇ ಇದೆ. ಈ ರೋಡು ಸಿಂಗಲ್ ರೋಡು, ಎಲ್ಲ ಡಿವಿಷನ್ ರೋಡು. ಬಟ್ ಆಪೋಸಿಟ್ ಬರೋ ಗಾಡಿಗಳು ಕೂಡ ಆಗ್ತಿಲ್ಲ. ನೋಡಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಅದೇನು ವೀಲ್ಸ್ ಚಕ್ರಗಳು ಇದ್ದಾವೆ. ಏನಿದು ಗಾಡಿ? ಈ ಗಾಡಿಗಳನ್ನ ಸೈಡ್ ಹೊಡೆಯೋದಕ್ಕೆ ಈಗ ಸ್ವಲ್ಪ ಹಿಂಸೆ. ನೋಡಿ ಎಲ್ಲ ಸೈಡ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಗಾಡಿಗಳು. ನೋಡಿ ರೋಡ್ ತುಂಬ ಅದೇ ಇದೆ. ರೋಡ್ ತುಂಬ ಅದೇ ಗಾಡಿ ಹೋಗ್ತಿದೆ. ಈ ಥರ ರೋಡಲ್ಲಿ ಈ ಥರ ಗಾಡಿಗಳು ಭಾರಿ ಹಿಂಸೆ ಅವ್ರಿಗೆ ಓಡಿಸೋದಕ್ಕೆ. ಹೈವೇಗಳಲ್ಲಾದರೆ 4 ಲೈನ್ 3 ಲೈನ್ ಹೈವೇ ಆದರೆ ಪರವಾಗಿಲ್ಲ. ನೋಡಿ ಈ ಥರ ಸಿಂಗಲ್ ರೋಡಲ್ಲಿ ಆ ಥರ ಗಾಡಿ ಓಡಿಸ್ಬೇಕಂದ್ರೆ ಅವ್ರಿಗೆ ಡಬಲ್ ಗುಂಡಿಗೆ ಬೇಕು. ಯಾಕಂದರೆ ಆಪೋಸಿಟ್ ಗಾಡಿನೂ ನಿಲ್ಲಿಸ್ಬೇಕು. ನೈಟ್ ಟೈಮು ಕೆಲವರು ಗೊತ್ತಾಗಲ್ಲ. ಅಣ್ಣ ಬುಲಾರ ಅಣ್ಣ ನೋಡಿ ಏನು ತುಂಬಿದ್ದಾರೆ. ಭಯಂಕರ ನೋಡಿ. ಟೀ ಕುಡ್ಕೊಂಡಂತೂ ಬಂದ್ವಿ. ಗಾಡಿ ಚೆಸ್ಟ್ ಲೈಟ್ ಅಂದರೆ ಸಣ್ಣ ಲೈಟ್ ಅದು.
ಎಷ್ಟು ಫೋಕಸ್ ಹೊಡಿತಿದೆ ನೋಡಿ. ಸಣ್ಣ ಲೈಟ್ ಅದು ಬಂಪರ್ ಅಲ್ಲ ಬರೋದು. ಅದು ಏನಣ್ಣ ಹತ್ತಿದ್ದಾರೆ. ಡ್ಯೂಟಿ ಎಕ್ಸ್ಚೇಂಜ್. ರಾತ್ರಿ 3 ಗಂಟೆಗೆ ಮಲಗಿದೆ. ಬೆಳಗ್ಗೆ ಎದ್ದೆ ವಿಜಯವಾಡ ಎಂಟ್ರಿ. ಇದು ಮ್ಯಾಟ್ರ್ ಹೇಳ್ಬೇಕಿತ್ತು ನಿಮಗೆ. ಒರಿಸ್ಸಾ ಅಂತ ಹೇಳಿದರು. ಇದು ಒರಿಸ್ಸಾಗಲ್ಲ. ನೋಡಿದ್ರೆ ಕಲ್ಕತ್ತಾಗೆ ಹೋಗು ಅಂತಿದ್ದಾರೆ. ಕಲ್ಕತ್ತಾ ಅಂದರೆ ನಾವು ನೋಡಿಲ್ಲ, ಒರಿಸ್ಸಾನೂ ನೋಡಿಲ್ಲ. ಬಟ್ ಯಾರನ್ನಾದ್ರೂ ಕೇಳ್ಕೊಂಡು ಹೋಗೋದು. ಅವರು ಬಾಡಿಗೆ ಮಾತಾಡಿದ್ದಂತೂ ಒರಿಸ್ಸಾಗೆ. ಮತ್ತು ಲೋಡ್ ಆಗೋ ಟೈಮಲ್ಲಿ ಕಲ್ಕತ್ತಾ ಅಂದರು. ಮತ್ತು ಬಾಡಿಗೆ ಏನು ಮಾತಾಡೋಣ ಹೋಗಿ ಅಂತ ಹೇಳಿದ್ದಾರೆ. ಇದರಿಂದ ಹೋಗ್ತಾ ಇದ್ದೀವಿ. ಬನ್ನಿ, ವಿಜಯವಾಡ ಕನಕದುರ್ಗ ಟೆಂಪಲ್ ನೋಡಿ, ಅಲ್ಲಿ ಕಾಣುತ್ತೆ. ಇದೇನೋ ನದಿ ತುಂಬ ಅದೇನೋ ಇದೆ, ನನಗೂ ಗೊತ್ತಿಲ್ಲ. ಗಾದೆ ವಿಜಯವಾಡ ಸಿಗ್ನಲ್ ಮುಂಚೆ ಇದೆಲ್ಲ ಬಿರ್ಜಿಗಳು ಹೋಗಿದ್ದಾವೆ. ಮುಂಚೆ ಇನ್ನು ಸಿಟಿಯಲ್ಲೇ ಬರಬೇಕಿತ್ತು. ನೋಡಿ, ಸಿಗ್ನಲ್ ಇಲ್ಲ. ಪೊಲೀಸರು ಇದ್ದು ಇಲ್ಲಿ ಟ್ರಾಫಿಕ್ ಇದು ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾವು ವಿಜಯವಾಡ ಬಿಟ್ಟು ಮುಂದೆ ಇದ್ದೀವಿ. ಇನ್ನೂ 1200 ಕಿಲೋಮೀಟ್ರ್ ಹೋಗ್ಬೇಕು. ನೋಡಿ, ಎಲ್ಲ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಹೊಡಿದ್ವಿ. ಈಗ 9:30 ಟೈಮು. ಎಲ್ಲಾದ್ರೂ ಮುಂದೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಬಾಯ್.